ನೀವು ಬೇರೆ ಬೇರೆ ಭಾಗ್ಯಗಳು ಒಬ್ಬರಿಗೆ ಅದೇನು ಹೇಳ್ತಾರೆ ಸುಣ್ಣ ಬೆಣ್ಣೆ ಅನ್ನೋ ಲೆಕ್ಕದಲ್ಲಿ ಮಾಡಿರೋ ಇದು ಸ್ಕೀಮ್ಗಳು ಒಳ್ಳೆಯವಲ್ಲ. ಕಮ್ಮಿ ಮಾಡೋರು ಅಂತ ಕುಡಿಯೋನು ಕಮ್ಮಿ ಮಾಡು ಅಂತಾನೆ, ಕುಡಿದಿರೋರು ಜಾಸ್ತಿ ಮಾಡೋ, ನಾವೆಲ್ಲ ಕುಡಿಯೋಲ್ಲ ಜಾಸ್ತಿ ಮಾಡಿರ್ತೀವಿ. ಫ್ರೀ ಕೊಡ್ತೀವಿ ಅದರಲ್ಲೂ ಇವರೇ ತಿಂತಾ ಇರ್ತಾರೆ. ಸುಮ್ಮನೆ ಫ್ರೀ ಕೊಡ್ತೀವಿ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ ಅಷ್ಟೇ. ಹೌದಪ್ಪ, ಅದಕ್ಕೆ ಬರೋದು, ಅಲ್ಲಿಗೆ ಆ ಬುಡಕ್ಕೆ ಬರೋದು ಎಲ್ಲರೂ. ಅದೊಂದೇ ಬಿಟ್ಟಿಸಿ ಅವ್ರು ಯಾರು ಕೇಳಲ್ವಲ್ಲ, ಮತ್ತಲ್ಲಿ ಇರ್ತಾರೆ ಎಲ್ಲರೂ, ಅವ್ರು ಯಾರು ಕೇಳಲ್ಲ. ಎಷ್ಟೇ ಮಾಡಿ ತೊಗೊಂಡು ಹೋಗ್ತಾರೆ ಪಾಪ ಅವರು. ಹುಡುಗರ ರಾಜ್ಯ ಜಾಸ್ತಿ ಆಗಿದೆಯಲ್ಲ, ಅದಕ್ಕೋಸ್ಕರ ಬರೀ ಎಣ್ಣೆ ಮೇಲೇನೆ 50 ಏರಿಸಿದ್ರು ಕುಡಿತಾರೆ, 500 ಏರಿಸಿದ್ರು ಕುಡಿತಾರೆ. ನಿನ್ನೆ CM ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಬಜೆಟ್ ಮಂಡನೆ ಮಾಡೋ ಟೈಮಲ್ಲಿ ಎಣ್ಣೆ ರೇಟ್ನ ಜಾಸ್ತಿ ಮಾಡಿದ್ದಾರೆ. ಆದರೆ ಬಜೆಟ್ನಲ್ಲಿ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಇವಾಗ ಏನು ಗ್ಯಾರಂಟಿ ಯೋಜನೆಗಳು ಏನು ಫ್ರೀ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಈ ಒಂದು ಹಣನ ಕಲೆಕ್ಟ್ ಮಾಡಿ, ಅಂದರೆ ಈ ಒಂದು ಎಣ್ಣೆ ರೇಟ್ ಜಾಸ್ತಿ ಮಾಡಿ ಅಲ್ಲಿಂದ ಕಲೆಕ್ಟ್ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ಕೊಳ್ಬೇಕು ಅಂತ ಸರ್ಕಾರ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಮ್ಮ ಜನ ಏನು ಹೇಳ್ತಾರೆ ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ ಬನ್ನಿ. ನೀವು ಗೌರ್ಮೆಂಟು ಬಂದು ಏನು ಡೆವಲಪ್ಮೆಂಟ್ ಮಾಡಬೇಕು ಅದನ್ನು ಮಾಡಿದ್ರೆ ಒಪ್ಪೋಣ. ನಾನು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಡವ್ರ ಮೇಲೆ ಹೊಟ್ಟೆ ಹೊಡೆದು ಗ್ಯಾರಂಟಿಗೆ ಹಾಕ್ತೀನಿ ಅಂತಂದರೆ ಪ್ರಯೋಜನ ಏನು ಬಂತದ್ದು? ಯಾಕೆ ಮಾಡಬೇಕು? ಆ ಗ್ಯಾರಂಟಿ ಯಾಕೆ ಪ್ರಾಮಿಸ್ ಮಾಡಬೇಕಾಯಿತು? ಅದ್ರ ಬದಲು ಇರೋದ್ರಲ್ಲಿ ಏನಿದೆ ಬಡ್ಜೆಟ್ ಅಥವಾ ನಮ್ಮ ಎಕಾನಮಿ ಇನ್ಕಮ್ ಏನಿದೆ ಅದನ್ನ ನೋಡ್ಕೊಂಡು ಮಾಡಬೇಕು. ಸುಮ್ಮನೆ ನನ್ನ ಅಧಿಕಾರದ ಆಸೆಗೆ ಯಾರ್ಯಾರ ಮೇಲೋ ಏನೇನೋ ಬಡವ್ರ ಮೇಲೆ ಹೊಟ್ಟೆ ಹೊಡಿತೀನಿ ಅಂದರೆ ಏನು ಪ್ರಯೋಜನ ಬಂತು? ಈಗ ಕೂಲಿ ಮಾಡೋರು ಮಾಡಲೇಬೇಕು. ನೆಕ್ಸ್ಟ್ ಡೇ ಅವ್ರು ಕೂಲಿ ಮಾಡಬೇಕಂದ್ರೆ ಇವತ್ತು ಕುಡಿಲೇಬೇಕು. ಅವ್ರ ಬಾಡಿ ಎನರ್ಜಿ ಬೇಕಂದ್ರೆ ಮಾಡಲೇಬೇಕು. ನೈಟ್ ನಿದ್ದೆ ಮಾಡಬೇಕಂದ್ರೆ ಕುಡಿಲೇಬೇಕು. ಅಂಥ ಡ್ರಿಂಕ್ಸನ್ನು ತಗೊಂಡೋಗಿ ಜಾಸ್ತಿ ಮಾಡ್ತೀನಿ. ಬೀರ್ಗೆ ತಗೊಂಡೋಗಿ 4 ಸಲ ಆಯ್ತು ಇವತ್ತು ಸೇರೋದು ಲೆಕ್ಕ. ಅವ್ರ ಅಧಿಕಾರ ಬಂದಮೇಲೆ ಏನು ಪ್ರಯೋಜನ ಬಂತು? ಅವಾಗ ಈಗಾಗಲೇ ಬಿಸ್ನೆಸ್ ಡೌನ್ ಆಗಿದೆ. ಈಗ ಬೇಕಾಗಿದ್ದು ಆ ಗ್ಯಾರಂಟಿ ಕೊಡಬೇಕಾಗಿತ್ತು ಗ್ಯಾರಂಟಿ. ಹಾಂ, ಅದು ಅದು ತಪ್ಪಲ್ವ? ಅದು ತಪ್ಪತಾನೆ. ಅದು ನೀವು ಪಬ್ಲಿಕ್ಕಿಗೆ ಒಂದು ಒಳ್ಳೆ ರೀತಿಯಲ್ಲಿ ಏನು ಡೆವಲಪ್ ಕೊಡಬೇಕು ಅದನ್ನು ಕೊಡಿ. ಗ್ಯಾರಂಟಿ ಸ್ಕೀಮ್ ಅದನ್ನು ಕೊಡೋ ಬದಲು ಎಜುಕೇಷನ್ನು, ವಯಸ್ಸಾದವ್ರಿಗೆ ಹಾಸ್ಪಿಟ್ಲು, ಮೆಡಿಷನ್ನು ಈ ಥರ ಕೊಟ್ಟಿದ್ದು ಎಷ್ಟೋ ಉಪಯೋಗ ಆಗ್ತಾಯಿತ್ತು. ಮಕ್ಕಳಿಗೆ ಇದು ಕೊಡಬೇಕು, ಮಕ್ಕಳಿಗೆ ಫ್ರೀ ಎಜುಕೇಷನ್ ಥರ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಕೊಡಬೇಕು ವಯಸ್ಸಾದವ್ರಿಗೆ. ಅದು ಬಿಟ್ಬಿಟ್ಟು ನೀನು ಏನೇನೋ ಮಾಡ್ತೀನಿ, ನನ್ನ ಅಧಿಕಾರ ಆಸೆಗೆ ಏನೋ ಮಾಡ್ತೀನಿ ಅಂತಂದರೆ ಪ್ರಯೋಜನ ಬರುತ್ತೆ ಹೇಳಿ? ಖಂಡಿತವಾಗ್ಲೂ ಒಪ್ಪಲ್ಲ. ನನ್ನೊಬ್ಬನೇ ಇದು ಅಭಿಪ್ರಾಯ ಅಂತಲ್ಲ, ತುಂಬ ಜನದ ಅಭಿಪ್ರಾಯ ಇದ್ದಾನೆ. ಅಧಿಕಾರಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತು ಜನಸೇವೆ ಮಾಡೋದಕ್ಕೆ ಅಂತ ಮಾಡಿರೋದಲ್ಲ ಇದು. ಅವ್ರ ಸ್ವಂತ ಅಧಿಕಾರ ಏನದು ಸೆಲ್ಫಿಶ್ ಅಂತಾರಲ್ಲ ಆ ಥರ ಲೆಕ್ಕ. ಅದು ತಪ್ಪದು ಮಾಡೋದು. ನೀವು ವಯಸ್ಸಾದವ್ರಿಗೆ ಇದು ಕೊಡಿ, ಏನು ಹೆಲ್ತ್ ಬಡವರು ಇರ್ತಾರೆ ಅವರು ಕೊಡಿ. ಇಂದಿರಾ ಕ್ಯಾಂಟೀನ್ ಮಾಡಿದರೆ ಒಪ್ಕೊಳ್ಳೋದು ಭಾಳ ಒಳ್ಳೆ ಸ್ಕೀಮ್ ಅದು. ಆ ಥರದ್ದನ್ನು ನೀವು ಬೇರೆ ಬೇರೆ ಭಾಗ್ಯಗಳು ಒಬ್ಬರಿಗೆ ಅದೇನು ಹೇಳ್ತಾರೆ ಸುಣ್ಣ ಬೆಣ್ಣೆ ಅನ್ನೋ ಲೆಕ್ಕದಲ್ಲಿ ಮಾಡಿರೋ ಇದು ಸ್ಕೀಮ್ಗಳು ಒಳ್ಳೆಯವಲ್ಲ. ನೀವು ಮಾಡಿದ್ರೆ ಶಾಶ್ವತವಾಗಿ ಜನ ನೆನ್ಕೊಳ್ಬೇಕು. ಈಗ ದೇವರಾಜ ಸತ್ತು ಎಷ್ಟು ವರ್ಷ ಆಗಿದೆ, ಇವತ್ತುವರೆಗೂ ಎಲ್ಲರೂ ನೆನ್ಕೋತಾರೆ. ನಾವು ನೋಡೇ ಇಲ್ಲ, ಅವ್ರ ಬಗ್ಗೆ ನೆನ್ಕೊಳ್ತೀವಿ. ಆ ಥರ ಸ್ಕೀಮ್ ಮಾಡಬೇಕು. ಯಾರೋ ಒಂದು ಕಮ್ಯುನಿಟಿಗೆ ಒಬ್ಬರಿಗೆ ಹೆಲ್ಪ್ ಮಾಡ್ತೀನಿ, ಇನ್ನೊಬ್ರಿಗೆ ಹೊಟ್ಟೆ ಹೊಡಿತೀನಿ ಅನ್ನೋದು ತಪ್ಪದು ನಮ್ಮ ಅಭಿಪ್ರಾಯ. ಅವರು ಬೇರೆ ಯಾವುದಾದ್ರು ಮೆಥಡಲ್ಲಿ ಮಾಡಬೇಕಾಗಿತ್ತು. ಪಾಪ ಕೂಲಿ ಮಾಡೋರು, ಗಾರೆ ಕೆಲಸ ಮಾಡೋರು ಇವರೆಲ್ಲರೂ ಪ್ರತಿದಿನ ಡ್ರಿಂಕ್ಸ್ ಮಾಡ್ತಾರೆ. ಅವ್ರಿಗೆ ರೈಸ್ ಮಾಡೋದು ತೊಂದರೆ ಆಗುತ್ತೆ. ಅದ್ರ ಬದಲು 8,000 10,000 ಡ್ರಿಂಕ್ಸ್ ಇರುತ್ತಲ್ಲ, ಆ ಡ್ರಿಂಕ್ಸ್ ಮೇಲೆ ಅವರು ಎಷ್ಟು ಎಕ್ಸ್ಟ್ರಾ ಮಾಡಿದ್ರು ನಡೆಯುತ್ತೆ. ಅಂಥವ್ರನ್ನ ಟಾರ್ಗೆಟ್ ಮಾಡ್ಕೋಬೇಕು. ಈ ಕೂಲಿ ಮಾಡೋರು, ಎಳ್ನೀರು ಮಾರೋರು, ಪಾನಿಪುರಿ ಮಾರೋರು, ಗೋಬಿ ಮಾರೋರು ಇವರೆಲ್ಲ ಡೈಲಿ ಒಂದು 90 70 80 ರೂಪಾಯಲ್ಲಿ ಕುಡ್ಕೊತಾರೆ. ಅವ್ರ ಸಂಸಾರ ನಡೀತಾಯಿತ್ತು ಈಸಿಯಾಗಿ. ಅವ್ರಿಗೆ 10 ರೂಪಾಯಿ ಜಾಸ್ತಿ ಮಾಡಿದ್ರು ತೊಂದರೆ ಆಗುತ್ತೆ. ಸಿದ್ದರಾಮಯ್ಯವ್ರು ಏನೋ ಮನ್ಸು ಮಾಡಿ ಇದನ್ನು ಕಮ್ಮಿ ಮಾಡಿ 8,000 10,000 ಡ್ರಿಂಕ್ಸನ್ನು ಜಾಸ್ತಿ ಮಾಡಿದ್ರೆ ಜನರಿಗೊಂದು ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ, ನೀವು ಹಿಂಗೆ ಅಂತ ಹೇಳಿದ್ರಿ, ಬಟ್ ನಿಮ್ಮ ಸ್ನೇಹಿತರೊಬ್ಬರು ಬ್ಯಾನೇ ಮಾಡಿಬಿಡ್ಬೇಕು ಅಂಥದ್ರಲ್ಲಿ ಹೆಂಗೆ ಬ್ಯಾನ್ ಮಾಡೋದು ಕಷ್ಟ ಆಗುತ್ತೆ. ಅದು ಎಡಿಟ್ ಆಗಿಬಿಟ್ಟಿರ್ತಾರೆ. ದಿನ ಸಾಯಂಕಾಲ ಮೈಕೈನೋ ಬರುತ್ತೆ, ಅವ್ರು ತಗೊಳ್ಳೇಬೇಕು. ಬ್ಯಾನ್ ಮಾಡೋಕ್ಕೆ ಬೇಕಿಲ್ಲ. ಈಗ ಒಂದು ಲೋ ಕ್ಲಾಸ್ ಇರ್ತಾರಲ್ಲ, ಅವ್ರದ್ದು ಸೇಮ್ ರೇಟ್ ಇಟ್ಬಿಟ್ಟು ದೊಡ್ಡ ಹೈಲಿ 5 ಸ್ಟಾರು 3 ಸ್ಟಾರಲ್ಲಿ ಕುಡಿಯೋರಿಗೆ ಒಂದು 20% 30% ಜಾಸ್ತಿ ಮಾಡಿದ್ರು ಅವ್ರು ನೆಗ್ಲಿಜಬಲ್ಲು. ಅವ್ರು ಮ್ಯಾನೇಜ್ ಮಾಡ್ಕೊತಾರೆ ಅಂತ. ಈ ಲೋಕಲ್ ಅವ್ರದ್ದು ಮಾಡಬಾರ್ದು, ದೊಡ್ಡವ್ರದ್ದು ಮಾಡಿದ್ರೆ ನಾವು ಒಪ್ಕೋತೀವಿ. ಸರ್, ಎಣ್ಣೆ ದುಡ್ಡು ಎತ್ಕೊಂಡೋಗಿ ಎಣ್ಣೆಗೆ ಖರ್ಚು ಮಾಡ್ತಾವ್ರೆ ಬಿಟ್ಟು ಬೇರೆದು ಖರ್ಚು ಮಾಡ್ತಾ ಇಲ್ಲ. ಈಗ ಎಣ್ಣೆಯಲ್ಲಿ ಬರೋ ದುಡ್ಡು ಫ್ರೀಯಾಗಿ ಕೊಡ್ತಾವ್ರೆ, ಇಲ್ಲಿ ಫ್ರೀಯಾಗಿ ಜನಗಳಿಗೆ ಏರಿಸ್ಬಿಟ್ಟು ಮಾಡ್ತಾವ್ರೆ. ಎಣ್ಣೆನೂ ಇನ್ನೂ ಡಬಲ್ ಮಾಡಬೇಕು ಅಂತ ನನ್ನ ಆಸೆ. ಇನ್ನೂ ಡಬಲ್ ಮಾಡಬೇಕು, ಡಬಲ್ ಮಾಡಬೇಕ್ರಿ. ಯಾಕೆ ಗೊತ್ತಾ? ಇವತ್ತು ಕುಡಿಯೋರು ಜಾಸ್ತಿ ಆಗಿದ್ದಾರೆ. ಏನು ಹೇಳ್ತೀರಾ? ಜಾಸ್ತಿ ಕಮ್ಮಿ ಆಯಿತು ಅಂತಂದರೆ ಕುಡಿಯೋದು ಕಮ್ಮಿ ಮಾಡ್ತಾರೆ. ಆವಾಗಿರೋದು ಮನೆಗಾದ್ರೂ ಸಂಸಾರಗಳು ಮಾಡ್ತಾರೆ. ಇವತ್ತು ಎತ್ಕೊಂಡು ಹೋಗ್ಬಿಟ್ಟು ಬರೋ ದುಡ್ಡು, ಇವ್ರು ಫ್ರೀ ಕೊಡೋ ದುಡ್ಡು 2,000 ರೂಪಾಯಿ ಇಲ್ಲಿ ತೊಗೊಂಡೋಗಿ ಅಲ್ಲೇ ಕೊಡ್ತಾವ್ರೆ.
ಈಗ 2,000 ಇಲ್ಲಿ ಕೊಡ್ತಾರೆ. ಈಗ ಹೆಂಗಸರು ಕುಡಿಯೋದು ಕಲ್ತ್ಕೊಂಡ್ಬಿಟ್ಟವ್ರೆ. ಏನು ಹೇಳ್ತೀರಾ? ಈ 2,000 ಎತ್ಕೊಂಡೋಗಿ ಅಲ್ಲಿ ಮಾಡ್ತಾರೆ ಅಷ್ಟೇ. ಈಗೆಲ್ಲ ಫ್ರೀ ಕೊಟ್ಟ ಮೇಲೆ ಈ ದುಡ್ಡಲ್ಲಿ ಎತ್ಕೊಂಡೋಗಿ ಅಲ್ಲಿ ಕೊಡ್ತಾರೆ. ಯಾರ ಮನೆಯಿಂದನೂ ಕೊಡ್ತಾಯಿಲ್ಲ, ಸಿದ್ದರಾಮಯ್ಯನ ಮನೆಯಿಂದ ಕೊಡ್ತಾಯಿಲ್ಲ. ನಮ್ಮ ಟ್ಯಾಕ್ಸ್ ದುಡ್ಡು ನಮಗೆ ಕೊಡ್ತಾವ್ರಷ್ಟೇ. ಆ ನಮ್ಮ ಟ್ಯಾಕ್ಸ್ ದುಡ್ಡು ಕೊಟ್ಟು ನಾವು ಅವ್ರ ಇವ್ರ ಹತ್ರ ಹೋಗ್ಬಿಟ್ಟು ಕೈ ಚಾಚ್ಕೊಂಡು ಕೈ ಕಟ್ಕೊಂಡು ನಿಲ್ತ್ಕೋಬೇಕು. ನಮ್ಮವ್ರು 2,000 1,000 ರೂಪಾಯಿ ಯಾವತ್ತು ದುಡ್ಡು ಕೊಡಿದ್ರೆ ಓಟ್ ಆಗುತ್ತೋ ಆವತ್ತು ನಮ್ಮ ಬಡ್ಜೆಟ್. ಇಷ್ಟವರೆಗೂ ಈ ಬಡ್ಜೆಟ್ಟೇ ಅಲ್ಲ ಇದು, ಅದು ನಿಜವಾದ ಬಡ್ಜೆಟ್ಟು. ಇನ್ನೊಂದು ಮೋದಿ ನೋಡಿ ಬಡ್ಜೆಟ್ ಮಾಡ್ಬೇಕ್ರಿ, ಸಿದ್ದರಾಮಯ್ಯ ನೋಡೋದಲ್ಲ. ಮೋದಿ ನೋಡಿ ಬಡ್ಜೆಟ್ ಏನು ಮಾಡಿದ್ದಾರೆ, ಇಷ್ಟು ಕೋಟಿಗಳಲ್ಲಿಂದ ಸೆಂಟ್ರಲಿಂದ ಕೊಟ್ಬಿಟ್ಟು ಏನೂ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ಕೊಂಬರ್ತಾವನಲ್ಲ. ಡೆಫಿಸಿಟ್ ಬಿಟ್ಟು 1-1.5 ಲಕ್ಷ ಕೋಟಿ ಸಾಲ ಮಾಡಿ ಬಡ್ಜೆಟ್ ಮಾಡೋರೆ. ಈ ಸಾಲ ಯಾರ ಮೇಲೆ ತೀರಿಸ್ತಾರೆ? ನಮ್ಮ ಜನಗಳ ಮೇಲೆ ಟ್ಯಾಕ್ಸ್ ಬರ್ತದೆ. ಸಾಲ ಮಾಡಿಬಿಟ್ಟು ಹೋಗ್ತಾರೆ. ಹೌದು ಇನ್ನೂ ಜಾಸ್ತಿ ಮಾಡ್ಬೇಕ್ರಿ. ಕಮ್ಮಿ ಮಾಡೋರು ಅಂತ ಕುಡಿಯೋನು ಕಮ್ಮಿ ಮಾಡು ಅಂತಾನೆ, ಕುಡಿದಿರೋರು ಜಾಸ್ತಿ ಮಾಡೋ. ನಾವೆಲ್ಲ ಕುಡಿಯೋಲ್ಲ, ಜಾಸ್ತಿ ಮಾಡಿರ್ತೀವಿ. ಕುಡಿಯಲ್ಲ, ತಪ್ಪು ತಿಳ್ಕೊಬೇಡಿ. ಇನ್ನೂ ಜಾಸ್ತಿ ಮಾಡ್ಬೇಕ್ರಿ. ಈಗ ಇನ್ನೊಂದು ದುಡ್ಡಿರೋನು ಕುಡಿತಾನೆ, ದುಡ್ಡು ಇಲ್ದಿರೋನು ಏನು ಕುಡಿತಾನೆ? ಸಾಲ ಮಾಡಿ ಕುಡಿಬೇಕು. ಆ ಸಾಲ ಯಾರು ತೀರಿಸ್ತಾರೆ? ಅವ್ರ ಮಗನ ಹೆಂಡ್ತಿನೋ ತೀರಿಸ್ತಾರೆ. ಇವತ್ತು ಎಷ್ಟೋ ಜನ ಹೆಂಡ್ತಿರೋಗ ಮನೆ ಕೆಲಸ ಮಾಡ್ಕೊಂಬಂದಿರೋರು ದುಡ್ಡು ಎತ್ಕೊಂಡೋಗಿ ಇವ್ರು ಕುಡಿತಾವ್ರೆ. ಈಗ ಜಾಸ್ತಿ ಆಯಿತು ಅಂತಂದರೆ ಇನ್ನೂ ಕಮ್ಮಿ ಮಾಡ್ತಾರೆ ಅವಾಗ. ಹಾಗೆ ಇನ್ನೊಂದು ನಾನು ಕೇಳ್ತಾ ಇರೋದು, ಈ ದುಡ್ಡು ಬರೋ ದುಡ್ಡು 4 ಜನಕ್ಕೆ ಉಪಯೋಗಕ್ಕೂ ಯೂಸ್ ಮಾಡಬೇಕು, ಫ್ರೀ ಕೊಡಬಾರ್ದು. ನಾನು ಹೇಳ್ತಾ ಇರೋದು, ಈ ದುಡ್ಡು ಬಂದು ಪ್ರಾಜೆಕ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕೇನು ಹೇಳ್ತೀರಾ? ಜನಗಳಿಗೆ ಕೆಲಸ ಕೊಡಬೇಕು, ಆ ಪ್ರಾಜೆಕ್ಟ್ ಮಾಡಬೇಕು. ಜನಗಳಿಗೆ ಕೆಲಸ ಬಡ್ಜೆಟೇ ಇಲ್ವಲ್ಲ ಇದರಲ್ಲಿ. ಇಲ್ಲಿ ತೊಗೊಳೋದು ಇನ್ನೊಂದು ಕೂತ್ಕೊಂಡು ಮನೇಲಿ ಕೂತ್ಕೊಂಡಿರೋ ದುಡ್ಡು ಎತ್ಕೊಂಡು ಕೊಟ್ಟರೆ ಏನು ಮಾಡ್ತಾರೆ? ಈಗ ನಾನು ಕೇಳ್ತಾ ಇರೋದು, ಇವತ್ತು ಬಡ್ಜೆಟ್ ಮನೆ ಕೆಲಸ ಮಾಡೋರಿಗೆ ಕೊಡಿ, ಯೂತನ್ನು ಡೆವಲಪ್ ಮಾಡಿ. ಯೂತನ್ನು ಡೆವಲಪ್ ಮಾಡಿದ್ರೆ ಇವ್ರು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಯೂತ್ ಡೆವಲಪ್ ಮಾಡೋದಕ್ಕೇನು ತಂದವ್ರೆ? ಅವನು ಕ್ಯಾಸ್ಟ್ಗೊಂದು 100 ಕೋಟಿ, ಇವನು ಕ್ಯಾಸ್ಟ್ಗೊಂದು 100 ಕೋಟಿ. ಇಲ್ಲಿ ಡೆವಲಪ್ಮೆಂಟ್ ಅಂತಾರೆ, 4 ಬಿಲ್ಡಿಂಗ್ ಕಟ್ತಾನೆ, 25 ಕೋಟಿ. ಫೈನಲಿ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ದು ಕರೆಕ್ಟು ಸರ್. ರಮೇಶ್ ಅಂತ ಸರ್. ಇನ್ನೊಂದು ನಾನು ಕೇಳ್ತಾ ಇರೋದು, ಸಿದ್ದರಾಮಯ್ಯ ಬಡ್ಜೆಟ್ ಅಂತಲ್ಲ, ಯಾವ ಪಾರ್ಟಿ ಬಂದರೆ ಎಣ್ಣೆ ಮಾಡೋದು ಜಾಸ್ತಿ ಅಂತ. ಹೌದು, ಯಾವ ಪಾರ್ಟಿ ಬಂದರೆ ಎಣ್ಣೆ ಮಾಡಿ. ಸರ್, ಇವತ್ತಿರೋದು ದುಡ್ಡಿರೋನು ಕುಡಿತಾವನೆ. ಅವಾಗೇನು ದುಡ್ಡು ಇಲ್ದಿರೋನಿಲ್ಲ. ಇವತ್ತು ಮನೇಲಿ ಎತ್ಕೊಂಡು ಹೆಂಡತಿ ಮಕ್ಕಳು ಕೆಲಸ ಮಾಡ್ಕೊಂಬಂದು ಕುಡಿಯೋದು ಬಿಡ್ತಾವ್ರೆ ಅಂತಂದರೆ, ಆ್ಯಕ್ಚುಲಿ ನೋಡಬೇಕು ಅಂತಂದರೆ ಡ್ರಿಂಕ್ಸೇ ಸ್ಟಾಪ್ ಮಾಡಬೇಕು, ಬ್ಯಾನೇ ಮಾಡಬೇಕು. ಆಂಧ್ರದಲ್ಲಿ ಮಾಡಿದ್ರಲ್ಲ ಆ ಕತೆ ಮಾಡಿದ್ರೆ ರೆವೆನ್ಯೂ ಬೇಡ, ಇಲ್ಲಿ ಎತ್ಕೊಂಡೋಗಿ ಫ್ರೀ ಕೊಡಬೇಡ್ರಿ, ಬ್ಯಾನೇ ಮಾಡಿರಿ. ಯಾರು ಬೇಡ ಅಂತಾರೆ? ಅಡಿಕ್ಟ್ ಆಗಿರೋರು ಬೇರೆ ತೊಗೊತಾರ್ರಿ. ಈಗ ಅಡಿಕ್ಟ್ ಅಂತಂದು ನೀವು ಮಾಡ್ಕೊಂಡಿರೋದು ನಿಮ್ಮ ಹೆಲ್ತಿಗೆ, ಬೇರೆ ಏನಿಲ್ಲ ಅಡಿಕ್ಟು. ಅದಕ್ಕಂತ ಇಷ್ಟಪಟ್ಟು ಪಾಪ ಸಂಡೇ ಎಷ್ಟು ಸ್ಟ್ರೆಸ್ಸಿಂದ ಪಾಪ ರಿಲೀಫ್ ಆಗೋದಕ್ಕೆ ಬೇಕಾದಷ್ಟು ಇದೆ ರೀ. ಮನೆಗೆ ಎತ್ಕೊಂಡೋಗಿ ಮಟನ್ ತಿನ್ಬಿಟ್ಟು, ಬಿಸಿ ಅನ್ನ ತಿನ್ಬಿಟ್ಟು, ತುಪ್ಪ ಹಾಕ್ಕೊಂಡು ತಿನ್ಬಿಟ್ಟು ಮಲ್ಕೊಳ್ರಿ. ಅದಾಗಲ್ವ ಮೈಗೆ? ಇನ್ನೊಂದು ಅಲ್ಲಿ ಆಗ್ತಾ ಇರೋದು ಸ್ಪಿರಿಟು. ಇವತ್ತು ನೀವು ಎಣ್ಣೆಯಲ್ಲಿ ಜಾಸ್ತಿ ಮಾಡಿ ನಾಳೆ ಹಾಸ್ಪಿಟ್ಲಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಮಾಡ್ಬೇಕು. ಕ್ಯಾನ್ಸರ್ಗಳು ಎಲ್ಲಿಲ್ದಿರೋ ಕಾಯಿಲೆಗಳು ಉಟ್ಕೊಂಡ್ರೆ ನೀವು ಎಲ್ಲಿಂದ ಹೋಗ್ತಾರೆ ದುಡ್ಡು? ಹೌದು, ಬ್ಯಾನ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಫಸ್ಟ್ ಬ್ಯಾನ್ ಮಾಡಿರಿ. ಬ್ಯಾನ್ ಮಾಡಿದ್ರೆ ಇವತ್ತು ಸರೋಗುತ್ತೆ. ಟ್ಯಾಕ್ಸ್ ಇನ್ನೊಂದು ಕಡೆ ತರ್ಬೋದು, ಫ್ರೀ. ಇನ್ನೊಂದು ಇಲ್ಲಿ ಟ್ಯಾಕ್ಸ್ ಕೊಡೋ ಬದಲು ನಿಲ್ಲಿಸ್ಬಿಟ್ಟು ಫ್ರೀ ಎಲ್ಲ ಬಿಟ್ಬಿಡಿ. ನಾನು ಹೇಳ್ತಾ ಎಣ್ಣೆನೇ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇರೋದು ನಾನು ಫಸ್ಟು. ಸರ್, ಎಣ್ಣೆ ರೇಟ್ ಜಾಸ್ತಿ ಮಾಡಿದರೆ ಇಲ್ಲ ಅಂತಲ್ಲ, ಪಾಪ ಬಡ ಜನರಿಗೆ ಕುಡಿಯೋದಕ್ಕೆ ಸ್ವಲ್ಪ ತೊಗೊಂಡೋಗಿರ್ತಾರೆ ದುಡ್ಡು. ಇವ್ರು ಜಾಸ್ತಿ ಮಾಡಿಬಿಟ್ಟು ಇವ್ರ ಖಜಾನೆಗಳು ತುಂಬ್ಕೊತಾ ಇದ್ರೆ, ಇನ್ನು ಫ್ರೀ ಏನು ಕೊಡ್ತಾರವರು ಇರೋದೆಲ್ಲ ಇವರೇ ತುಂಬ್ಕೊತಾ ಇದ್ರೆ, ಫ್ರೀ ಅಂದ್ಬಿಟ್ಟು ಇವ್ರ ಹತ್ರ ವಸೂಲಿ ಮಾಡ್ಕೊಂಡು ಅವ್ರಿಗೇನು ಕೊಡೋ ಅಂಥದ್ದು. ಇವ್ರು ಸ್ವಂತ ಅವ್ರ ಕೈಯಿಂದ ಕೊಡಲಿ ನೋಡೋಣ. ಇವ್ರ ಹತ್ರ ಇದ್ದರೆ ಮಾಡಿ ಕೊಟ್ಬಿಡ್ಲಿ. ಫ್ರೀ ಏನು ಕೊಡೋದು ಇವ್ರು ಮಾಡೋದೆಲ್ಲ ಜಾಸ್ತಿ ಎಣ್ಣೆ ರೇಟ್ ಜಾಸ್ತಿ ಮಾಡಿಬಿಟ್ಟು ಜನಗಳಿಗೆ ತೊಂದರೆ ಕೊಟ್ಬಿಟ್ಟು ಇವ್ರು ಬೇಕಾಗಿತ್ತು ಅದು ಮಾಡೋದಕ್ಕೆ. ಯಾರೂ ಅದು ಇಷ್ಟ ಬೀಳಲ್ಲ ಸರ್. ಇವ್ರು ಆ ಥರ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸುಮ್ಮನೆ ಎಲ್ಲ ಜಾಸ್ತಿ ಮಾಡಿಬಿಟ್ಟು ಎಣ್ಣೆಗೆ ಪಾಪ ಅವರೆಲ್ಲ ರಾತ್ರಿ ಕಷ್ಟ ಬಿದ್ಕೊಂಡು ಬಂದಿರ್ತಾರೆ, ಏನೋ ಒಂಚೂರು ಕುಡಿಯೋಣ ಅಂತ ಬಂದಿರ್ತಾರೆ. ಅದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಅಂದರೆ ಅವ್ರಿಗೆ ಪಾಪ ತಂದಿರೋದೇ ಅಷ್ಟು ಇರ್ತದೆ. ಯಾರು ಕೊಡ್ತಾರದು? ಈ ಗೌರ್ಮೆಂಟ್ನವರು ಅವ್ರ ಹತ್ರ ವಸೂಲಿ ಮಾಡ್ಕೊಂಡು ಫ್ರೀ ಕೊಡ್ತೀವಿ ಅದರಲ್ಲೂ ಇವರೇ ತಿಂತಾ ಇರ್ತಾರೆ. ಸುಮ್ಮನೆ ಫ್ರೀ ಕೊಡ್ತೀವಿ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ ಅಷ್ಟೇ. ಇಲ್ಲ ಸರ್, ನಾವು ಒಪ್ಕೊಳ್ಳಲ್ಲ ಸರ್. ಅದು ಮೋಸನೇ ಅದು. ಹೌದು. ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಕಮಾಟಿಸ್ ಕಂಟ್ರೋಲ್ ಮಾಡಬೇಕು. ಕಮಾಟಿಸ್ ಕಂಟ್ರೋಲ್ ಮಾಡಿದ್ರೆ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ಕಮಾಟಿಸ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಸ್ಟೇಟ್ ಗೌರ್ಮೆಂಟು, ಈಗ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ 7% ಜಾಸ್ತಿ ಮಾಡಿದೆ, ಇವರು 5% ಜಾಸ್ತಿ ಮಾಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟೇಷನು ಟ್ಯಾಕ್ಸ್ ರೆವಿನ್ಯೂ ಕಡಿಮೆ ಮಾಡಬೇಕು. ರೆವಿನ್ಯೂ ಜಾಸ್ತಿ ಮಾಡ್ಕೊಂಡು
ಜನರ ಮೇಲೆ ಬಡ್ಜೆಟ್ನಲ್ಲಿ ಜಾಸ್ತಿ ಆಗುತ್ತೆ. ನೀವು ಹೇಳ್ತಾ ಇರೋದು ಓಕೆ ಬಜೆಟ್ ಹಾಕಿದ್ದು ಎಣ್ಣೆ ರೇಟ್ ಜಾಸ್ತಿ ಮಾಡಿ ರೆವೆನ್ಯೂ ಅದು ರೆವಿನ್ಯೂ ಬರಬೇಕು ಈಕ್ವಲೆಂಟ್ ಬೇರೆ ಕಮಾಡಿಟಿಸ್ನಲ್ಲಿ ಮಾಡ್ಕೊಳ್ಳಿ. ಕಮಾಡಿಟಿಸ್ನಲ್ಲಿ ಕಮ್ಮಿ ಮಾಡಬೇಕು. ಈಗ ಲ್ಯಾಂಡ್ ರೇಟ್ ಜಾಸ್ತಿ ಮಾಡಿದ್ರು, SRV ಜಾಸ್ತಿ ಮಾಡಿದ್ರು, ಅದು ರೆವಿನ್ಯೂ ಇನ್ಕಮ್ ಬರುತ್ತೆ. ಆ ಥರ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಆ ರೆವಿನ್ಯೂ ಇನ್ಕಮ್ ಮೇಲೆ ನಾವೇನು ತೊಂದರೆ ಕೊಟ್ಟಿಲ್ಲ. ಇದು ಸ್ಕೀಮ್ಸ್ ಕಡಿಮೆ ಮಾಡಬೇಕು, ಕಡಿಮೆ ಮಾಡಬೇಕು. ಅದನ್ನು ಫ್ರೀ ಸ್ಕೀಮ್ ಬೆಳೆಸೋ ಬದಲು ಇರೋ ಫ್ರೀ ಸ್ಕೀಮೇ ಕಮ್ಮಿ ಮಾಡ್ಕೊಂಡೋದ್ರೆ ಆಗಲ್ವಾ? ಪಾಪ ಅವ್ರು ಏನೋ ವಾರಕ್ಕೊಂದ್ಸಲ ಸಂಡೇ ದಿವಸ ಫ್ರೀ ಸಿಗುತ್ತೆ ಅಂತ ಕುಡಿತಾರೆ, ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಅವ್ರು ವಾರಕ್ಕೊಂದ್ಸಲ ಕುಡಿಯೋದು 15 ದಿವ್ಸಕ್ಕೊಂದ್ಸಲ ಕುಡಿಬೇಕಾಗತ್ತೆ. ನಾವು ಎಷ್ಟೋ ಜರ್ನಿ ಮಾಡ್ಕೊಂಡು ಬರ್ತೀವಿ, ಏನೋ ಒಂದು ಸಲ ಲೈಟಾಗಿ ತೊಗೋಬೇಕು ಅಂದ್ಕೊತೀವಿ. ಇವಾಗ ಬೀರ್ ಜಾಸ್ತಿ ಮಾಡಿದ್ರೆ ರಮ್ ತೊಗೊಳಕ್ಕೆ ಹೋಗ್ತೀವಿ, ವಿಸ್ಕಿ ತೊಗೊಳಕ್ಕೆ ಹೋಗ್ತೀವಿ, ಮತ್ತು ವಿಸ್ಕಿ ಜಾಸ್ತಿ ಮತ್ತೆ ಬೀರಿಗೆ ಹೋಗ್ಬೇಕಾಗತ್ತೆ. ಹಂಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ದರೆ ಈ ಬಜೆಟ್ ಮಾಡೋದು ಗೌರ್ಮೆಂಟಿಗೆ ಇನ್ನು ಬೇರೆ ಏನಿಲ್ಲ, ಸಿಗರೇಟಿಗೆ ಮತ್ತು ಇದಕ್ಕೇ ಕೈ ಹಾಕೋದು. ಅದ್ರ ಬದಲು ಆ ಲೈಸೆನ್ಸೇ ಕಿತ್ತಾಕ್ಬಿಟ್ರೆ ಹೆಂಗಿರುತ್ತೆ ಅಂತ ಪಿಕ್ಚರ್ಗೆ ಹೋದರೆ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ. ಅದನ್ನು ಅಷ್ಟುದ್ದ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ. ಅದನ್ನು ಅಡ್ವರ್ಟೈಸ್ಮೆಂಟ್ ತೋರಿಸಿ ಕುಡಿಬೇಡ ಅನ್ನೋ ಬದಲು ಅವ್ರಿಗೆ ಮಾಡೋವ್ರಿಗೆ ಲೈಸೆನ್ಸೇ ಕ್ಯಾನ್ಸಲ್ ಮಾಡಿಬಿಡ್ರಿ. ಫ್ರೀ ಸ್ಕೀಮ್ ನಾನೇ ಹೇಳ್ತೀನಿ, ಫ್ರೀ ಸ್ಕೀಮ್ ಕಮ್ಮಿ ಮಾಡಿ. ಇವಾಗ ಫ್ರೀ ಅನ್ನೋ ಬದಲು 5 ರೂಪಾಯಿ ಚಾರ್ಜ್ ತೊಗೊಳ್ಳಿ. 5 ರೂಪಾಯಿ ಅಂತ ಹೇಳಿದ್ರೆ ಅಬೇಡ ಆಗುತ್ತೆ, ಸ್ವಲ್ಪ ಸರ್ವಿಸ್ ಚಾರ್ಜ್ ನಿಮಗೂ ಸಿಗುತ್ತೆ ಅಲ್ವಾ? 5 ರೂಪಾಯಿ ಟಿಕೆಟ್ ಅಂತೂ ಇಲ್ಲ ಬಸ್ಸಲ್ಲಿ, 5 ರೂಪಾಯಿ ಟಿಕೆಟ್ ಕೊಡಿ. 5 ರೂಪಾಯಿ ಯಾರಿಗೂ ದೊಡ್ಡದಲ್ಲ ಅಲ್ವಾ? ಹಾಂ, ಒಪ್ಕೊಂತೀವಿ. ಎಣ್ಣೆ ಎಲ್ಲನೂ ಅದು ಅವ್ರಿಗೆ ಪಾಪ ಯಾಕಪ್ಪ ಲೋಡ್ ಕೊಡ್ತೀರಾ? ಅವ್ರಿಗೆ ಯಾಕೆ ಲೋಡ್ ಕೊಡ್ತೀರಾ? ಬೇರೆಯವ್ರಿಗೂ ಲೋಡ್ ಕೊಡ್ರಿ. ಹೌದಪ್ಪ, ಅದಕ್ಕೆ ಬರೋದು, ಅಲ್ಲಿಗೆ ಆ ಬುಡಕ್ಕೆ ಬರೋದು ಎಲ್ಲರೂ. ಅದೊಂದೇ ಬಿಟ್ಟಿಸಿ ಅವ್ರು ಯಾರು ಕೇಳಲ್ವಲ್ಲ, ಮತ್ತಲ್ಲಿ ಇರ್ತಾರೆ ಎಲ್ಲರೂ, ಅವ್ರು ಯಾರು ಕೇಳಲ್ಲ. ಎಷ್ಟೇ ಮಾಡಿ ತೊಗೊಂಡು ಹೋಗ್ತಾರೆ ಪಾಪ ಅವರು. ಬೇರೆ ದಾರಿ ಇಲ್ಲ, ಕುಡಿತಾರೆ. ಇಲ್ಲ ಸಬ್ಸ್ಟಿಟ್ಯೂಟ್ ಸಿಗೋವರೆಗೂ ಕೊಳ್ಳೇಬೇಕಾಗತ್ತೆ ಅಲ್ವಾ? ಫ್ರೀ ಸ್ಕೀಮ್ ಕಮ್ಮಿ ಮಾಡಿ ಅಲ್ವಾ? ಇವಾಗ ಯಾರು ಚಪ್ಪಲಿ ಹಾಕೊಳ್ಳೋದು ಯಾರು ಓಡಾಡ್ತಾ ಇಲ್ಲ, ಉಪವಾಸ ಯಾರು ಬೀಳ್ತಾ ಇಲ್ಲ, ಎಲ್ಲರೂ ದುಡಿತಾ ಇದ್ದಾರೆ, ಎಲ್ಲರೂ ಕೊಡ್ತಾ ಇದ್ದಾರೆ. ಈ ಕಡೆ ಆ ಕಡೆ ಹಾಕೋ ಬದಲು ಈ ಕಡೆ ಕೊಡದೇನೆ ಮಾಡಲಿ ಅಲ್ವಾ? ಅದೇ ಸರ್, ಎಲ್ಲ ಅದ್ರ ಮೇಲೆ ತಾನೇ ಕುಡಿದು ಜನಗಳೆಲ್ಲ ಕುಡುಕರಾಗದೆ ಅದರಿಂದ. 10 20 ಮಾಡಿದ್ರು ಜನ ಕುಡಿತಾರೆ ಅಂತ ಗೊತ್ತು, ಅದರಿಂದ ಮಾಡಿದ್ದಾರೆ. ಬೇರೆ ಉದ್ದೇಶದಿಂದ ಮಾಡವಿಲ್ಲ. ಈ ಕಡೆ ಟ್ಯಾಕ್ಸ್ ಜಾಸ್ತಿ, ಅದು ಜಾಸ್ತಿ ಅಂತಾರೆ. ಎಲ್ಲ ಬಡವ್ರ ತಲೆ ಮೇಲೆ ಬೀಳೋದು ಅದು. ಪ್ರತಿಯೊಬ್ಬರ ವ್ಯಕ್ತಿ ಆದರೂ ಬಡವ್ರ ತಲೆ ಮೇಲೆ ಬೀಳೋದು ಅದು. ಎಣ್ಣೆ 100 ಅಲ್ಲ 200 ಆದರೂ ಕುಡಿತಾರೆ. ಒಬ್ಬ ರೈತ ಉಳ್ತಾನೆ, ಬಿತ್ತಾನೆ, ಬೆಳಿತಾನೆ, ಅದರಿಂದ 50% ಮಳೆ ಇಲ್ಲ, ಬೆಳೆ ಇಲ್ಲ, ಏನಿಲ್ಲ, ಉತ್ಪತ್ತಿ ಇಲ್ಲ. ಜನಕ್ಕೆ ಕುಡಿಬೇಕು ಅನ್ನೋದು ಬೇಜಾರಾಗುತ್ತೆ. ಈಗ ಹೆಂಡ್ತಿ ಮನೇಲಿ ಹೋಯ್ತಾಳೆ, ಬಸ್ ಹತ್ಕೊಂಡು ಧರ್ಮಸ್ಥಳಕ್ಕೆ ಹೋಯ್ತಾಳೆ, 1 ವಾರ ಬರಲ್ಲ ಅವಳು, ಗಂಡನಿಗೆ ಅಣ್ಣ ಇಲ್ಲೇ ಸಾಯ್ತಾನೆ, ಅದಕ್ಕೆ ಕುಡಿತಾನೆ ಜನ. ಅದಕ್ಕೆ ಇನ್ನೂ 10 ರೂಪಾಯಿ ಜಾಸ್ತಿ ಆಯ್ತವೆ, ಇನ್ನೂ 10 ರೂಪಾಯಿ ಜಾಸ್ತಿ ಮಾಡ್ತಾನೆ. ಹಾಂ, ಒಪ್ಕೋತೀವಿ ಸರ್. ಇದು ಎಣ್ಣೆ ಜಾಸ್ತಿ ಮಾಡೋದು ನಾವು ಒಪ್ಪಲ್ಲ, ಸರ್ಕಾರ ಒಪ್ಕೋಬೇಕು ಅಷ್ಟೇ. ಸರ್ಕಾರ ಮೋಸ, ಸಿಕ್ಕಾಬಿಟ್ಟ ಮೋಸ. ಯಾವ ಸರ್ಕಾರದವನು ಬರಲಿ, ಯಾರು ಬರಲಿ, ಎಣ್ಣೆ ಮೇಲೆ ಇದ್ರ ಮೇಲೆ ಬರೀ ಇದೆ. ಕುಡುಕರ ರಾಜ್ಯ ಜಾಸ್ತಿ ಆಗಿದೆಯಲ್ಲ, ಅದಕ್ಕೋಸ್ಕರ ಬರೀ ಎಣ್ಣೆ ಮೇಲೇ 50 ಏರಿಸಿದ್ರು ಕುಡಿತಾರೆ, 500 ಏರಿಸಿದ್ರು ಕುಡಿತಾರೆ. ಬೆಳಿಗ್ಗೆ ಸಾಯಂಕಾಲದವರೆಗೂ ಓಡಿಸ್ತಾನೆ. ಬಡವ ಓಡಿಸ್ಬಿಟ್ಟು ಬಂದು ರೈತ ಒಬ್ಬ ನೇಗ್ಲು ಹಿಡ್ದಿರ್ತಾನೆ, ಕುಡಿಯೋಕ್ಕೆ ಕಾಸಿರಲ್ಲ, ಏನಾರು ಒಂದು ಮಾರ್ಬಿಟ್ಟು ಕುಡಿಲೇಬೇಕು. ಚಟ ಇದೆ ಅವನಿಗೆ, ಕುಡಿಯೋ ಚಟ. ಅದರಿಂದ ಇಲ್ಲ ಫಿಲಮ್ ಇಂಡಸ್ಟ್ರಿಗೆ ಹೋಗೋಕ್ಕಾಗತ್ತೆ ಅವನು, ಇಲ್ಲ ಸಾವುಕಾರನೇ ಆಗ್ತಾನೆ ಹೊರತು ಬಡವನೇ. ರೈತ ಎಲ್ಲಿದೆ? ಉಳಕ್ಕೆ ಭೂಮಿ ರೈತನಿಗೆ, ಉಳಕ್ಕೆ ಭೂಮಿ ರೈತ ಎಲ್ಲಿದ್ದಾನೆ? ರೈತನೇ ಇಲ್ಲ. ಬಜೆಟ್ ಬಗ್ಗೆ ಎಲ್ಲ ಬಜೆಟ್ ಮನ್ನಾ ಅಂತಾನೆ ಬಂದು. ಈ ಸತು ಬಜೆಟ್ ಇದು ಏನೂ ಮಾಡಿಲ್ಲ, ಪುಟ್ಕೋಸಿನೂ ಮಾಡಿಲ್ಲ. ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಬೀರಿಗೆ ಇನ್ನೂ 20 ವರ್ಷ MG ರೋಡಲ್ಲಿ ಕುಡಿತಾರೆ, ಬ್ರಿಕೆಟ್ ರೋಡಲ್ಲಿ ಕುಡಿತಾರೆ. ನಾರ್ಮಲ್ ಸಾಮಾನ್ಯ ಜನ ಪಾಪ ವಿಲೇಜಲ್ಲಿ ಏನು ಕುಡಿತಾರೆ? ಕುಡಿದ್ರೆ ಅಮ್ಮಮ್ಮ ಅಂದ್ರೆ ಒಂದು 5 ವರ್ಷ ಒಂದು ಚಾಯ್ಸು ಕುಡಿತಾರೆ. ಸಾರಾಯಿ ಬಿಟ್ಟಿದ್ರೆ ಹೆಂಗೋ ಪಾಪ ಒಂದು 3 ರೂಪಾಯಿಗೆ 4 ರೂಪಾಯಿಗೆ ಸಾರಾಯಿನಾರು ಕುಡ್ಕೊಂಡು ಸರ್ಕಾರದಲ್ಲಿ ಹೆಂಗೋ ಒಂದಷ್ಟೇ ಇದಾಗಿರೋದು. ಸಾರಾಯಿನೂ ಇಲ್ಲ. ಕುಮಾರಣ್ಣ ಅವ್ರ ಸರ್ಕಾರದಲ್ಲಿ ಸಾರಾಯಿ ಇತ್ತು, ರೈತರಿಗೆ ನಡೀತಾ ಇತ್ತು. ಇವರೆಲ್ಲ ಸೇರಿದ್ರು, ರಚನೆ ಮಾಡಿದ್ರು, ಸಾರಾಯಿ ನಿಲ್ಲಿಸಿದ್ರು. ಜನಗಳಿಗೆ 100 ಕೊಟ್ಟರು ಕುಡಿತಾರೆ, 200 ಕೊಟ್ಟರು ಕುಡಿತಾರೆ. ಲಾಸ್ಟ್ಗೆ ಏನೂ ಇಲ್ಲ ಅಂದರೆ ಎಣ್ಣೆ ಇಲ್ಲ ಅಂದರೆ ವಿಷ ಕೊಟ್ಟರು ಕುಡಿತಾರೆ. ಬಡವ ಏನೂ ಮಾಡೋಕ್ಕಾಗಲ್ಲ. ಸ್ಕೀಮ್ ಅಂದರೆ ಅದೇ ಇವಾಗ ಇದಕ್ಕೆ ಸ್ಕೀಮು KSRTC BTS ಬಸ್ಸು ಅದಕ್ಕೆ ಇದು ಮಾಡ್ತಾವ್ರೆ ಅಷ್ಟೇ. ಆ ಹೊಸ ವರ್ಷದ ದಿನ 350 ಕೋಟಿ 400 ಕೋಟಿ ಆಗೈತೆ ಒಂದೇ ದಿನದಲ್ಲಿ. ಅದನ್ನು ಹಂಗೆ ಮಾಡಿರೋದು. ಅವರು ಏನು ಬೇರೆ ಏನು ಮಾಡ್ತಾಯಿಲ್ಲ. ಅವರು ಒಟ್ಟಿನಲ್ಲಿ ಏನಂದರೆ ಜನಗಳನ್ನೆಲ್ಲ ಹಾಳು ಮಾಡ್ತಾವ್ರೆ. ಒಳ್ಳೇದು ಮಾಡಿದ್ರು ಒಂಥರ. ಅದ್ರ ಬದಲು ಇವಾಗ 10 kg ಅಕ್ಕಿ ಕೊಡ್ತಾ ಇರೋದು 2 kg. ಒಂದು ತಿಂಗಳಿಗೆ ನಾವು 2 kg ಊಟ ಮಾಡೋಕ್ಕಾಗ್ತದ?
ಆಮೇಲೆ ಇನ್ನೊಂದೇನೆಂದರೆ ಎಲ್ಲರಿಗೂ 2 ಸಾವಿರ ಅಂದರು. ಅದರಲ್ಲೂ ಇದು ಲೇಡೀಸ್ಗಳಿಗೆ ಕೆಲವ್ರಿಗೆ ಹೋಗೈತೆ, ಕೆಲವ್ರಿಗೆ ಹೋಗಿಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಇವಾಗ ಜಾಸ್ತಿ ಅವ್ರು ಸಿಕ್ಕಿರೋದಂದ್ರೆ ಎಣ್ಣೆ ಎಲ್ಲ ಜಾಸ್ತಿ. ಫಸ್ಟು ಆಲ್ ಡ್ರಿಂಕ್ಸ್ ಮಾಡಿದ್ರು, ಇವಾಗ ಬೀರು ಮಾಡವ್ರೆ. ಇವಾಗ ಬಿಸಿಲು ಬೀರು ಕುಡಿತಾರೆ, ಅದರಲ್ಲೂ ಹೋಯ್ತದೆ ಇಡೀ ಕರ್ನಾಟಕದಲ್ಲಿ. ಬೇರೆ ಯಾವ್ದಾದ್ರು ಮಾಡ್ಬೋದಿತ್ತು, ಎಣ್ಣೆಲ್ಲೇ ಜಾಸ್ತಿ ಮಾಡಿ ಅದನ್ನ ಫ್ರೀಗೆ ಯೂಸ್ ಮಾಡ್ತಾರಲ್ಲ, ಹಾಂ, ಇದಕ್ಕೆ ಏನು ಹೇಳ್ತೀರಾ ನೀವು? ಏನು ಸರ್, ಏನು ಹೇಳೋದು ಸರ್ ಅವ್ರಿಗೆ? ಹೇಳಿ, ಯಾರು ಏನು ಹೇಳಿದ್ರು ಏನು ಕೇಳಲ್ಲ. ಸುಮ್ಮನೆ ಒಟ್ಟಿನಲ್ಲಿ ಜನಗಳು ಕಣ್ಣೀರು ಒರೆಸ್ತವ್ರೆ ಅಷ್ಟೇ. ಅದು ಇನ್ನೊಂದೇನೆಂದರೆ ಎಲ್ಲ ದುಡ್ಡು ಮಾಡೋರೇ. ಇವಾಗ ಬೇರೆ ದುಡ್ಡೆಲ್ಲ ಅವ್ರು ಮಡಿಕೋತಾರೆ, ಇವಾಗ ಜನಗಳಿಗೆ ಹಾಕೋಯ್ತಾರೋದನ್ನ ಹಿಂಗೆ ಸ್ಕೀಮ್ಗಳು ಕೊಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟೆ ಅಂದರೆ ಬೇರೆ ಏನಿಲ್ಲ. ಇವಾಗ ಏನಂದರೆ ರೈಟ್ ಜಾಸ್ತಿ ಆಗಿರೋದ್ರಿಂದ 400 ರೂಪಾಯಿ ಮಾಡ್ದೆ ಅಂದರೆ 250 ರೂಪಾಯಿ ಕೊಡದೇ ಬಿಡ್ತಾನೆ. 250 ರೂಪಾಯಿ ಎಲ್ಲಿಂದ ಕೊಡ್ತಾನೆ ಅವನು? ಹಾಂ, ಆವಾಗ ಏನಂದ್ರೆ ಮನೆಯವರು ಜಗಳ. ಆಮೇಲೆ ಇನ್ನೊಂದೇನೆಂದರೆ ಬಸ್ ಫ್ರೀ ಅಂತ ಮಾಡಿದ್ರು. ಆ ಬಸ್ಸಲ್ಲೇನು ಓಡಾಡಿದ್ರಲ್ಲ ಇವಾಗ ಬಸ್ಸಲ್ಲಿ ಓಡಾಡ್ತಾರೆ. ಏನು ಮಾಡೋಕ್ಕಾಯ್ತದ್ರೆ? ಅದರಲ್ಲೇನು ಏನು ಪ್ರಯೋಜನ ಇಲ್ಲ. ಗಂಡನ ಮಾತು ಕೇಳೋರು ಕೆಲವರು. ಒಳ್ಳೆಯವರಾದರೆ ಅವರೇ, ಇದ್ದವರೆಲ್ಲ ಎಲ್ಲ ಫುಲ್ಲು ಒಂದು ರೀತಿಯಲ್ಲಿ ಬಡವ್ರಿಗೆ ಒಳ್ಳೇದಾಯಿತು. ಇವಾಗ ಓಡಾಡ್ತಾರಲ್ಲ ಸಾವುಕಾರ ಅಲ್ಲಿದ್ದಾರೆ, ಬಡವರು ಆಟೋದಲ್ಲಿ ಹೋಗ್ತಾರೆ. ಅವರು ಏನು ಮಾಡೋಕ್ಕಾಗಲ್ಲ. ನಾವು ಏನು ಹೇಳೋದು ಬೇಡ ಅಂದ್ರೂ ಅವ್ರು ಕೇಳಲ್ಲ ಸರ್. ಬೀಟ್ ಪ್ಲಸ್ ಕರ್ನಾಟಕ.